ಸೊ ಧನ್ಯ, ಮೊದಲಿಗೆ ನಿಮ್ಮ ಪರಿಚಯ, ನಿಮ್ ಹೆಸರು, ನಿಮ್ ಊರು, ಕಂಪ್ನಿ ನೇಮು, ಕರೆಂಟ್ಲಿ ಏನ್ ಮಾಡ್ತಿದ್ದೀರಿ ಅಂತ ಒಂದು ಸ್ಮಾಲ್ ಪರಿಚಯ ನಮ್ಮ ಆಡಿಯನ್ಸ್ಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಧನ್ಯ, ಗೌರಿಬಿದನೂರಿಂದ ಐಒಪೆಕ್ಸ್ ಕಂಪನಿಯಲ್ಲಿ ವರ್ಕ್ ಮಾಡುತ್ತಿದ್ದೇನೆ. ಸೂಪರ್. ಸೊ ನಾವು ಮೈನ್ ಟಾಪಿಕ್ ಬರೋಣ ಧನ್ಯ. ಸೊ ಈ ಕಂಪ್ನಿ ಹೈರಿಂಗ್ ನಡೀತಿದೆ ಅಂತ ಹೇಗ್ ಗೊತ್ತಾಯ್ತು ನಿಮ್ಗೆ? ಏನ್ ಕಾಲೇಜ್ ಕಡೆಯಿಂದ ಯಾರಾದ್ರೂ ಹೇಳಿದ್ರಾ, ಆರ್ ಎಲ್ಸ್ ಲಿಂಕ್ಡ್ಇನ್ ಅಲ್ಲಿ ಸರ್ಚ್ ಮಾಡ್ತಿದ್ರಾ? ಹೇಗ್ ಗೊತ್ತಾಯ್ತು ನಿಮ್ಗೆ ಹೈರಿಂಗ್ ನಡೀತಿದೆ ಅಂತ ಅನ್ನೋದು? ಈ ಕಂಪನಿ ಆಕ್ಚುಲಿ ಒಂದು ಕ್ಯಾಂಪಸ್ ಇಂಟರ್ವ್ಯೂಸ್ ಕಾಲ್ಸ್ ಅಲ್ಲಿ ಬಂದಿದ್ದು. ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಥ್ರೂ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಎಲ್ಲ ಪ್ರೊಸೆಸ್ ಎಲ್ಲ ನಡೆದಿತ್ತು. ಸೂಪರ್. ಕಾಲೇಜ್ ಕಡೆಯಿಂದ ಗೊತ್ತಾಯ್ತು ನಿಮ್ಗೆ. ಸೊ ಇದರದ್ದು ಎಷ್ಟು ಹೌದು. ರೌಂಡ್ ಇತ್ತು ಧನ್ಯ? ಹೇಗಿತ್ತು ಇದರ ಹೈರಿಂಗ್ ಪ್ರೊಸೀಜರ್? ಎಷ್ಟು ನಂಬರ್ ಆಫ್ ರೌಂಡ್ಸ್ ಇತ್ತು? ಎಷ್ಟು ಡಿಫಿಕಲ್ಟಿ ಇತ್ತು? ಏನಾದ್ರೂ ಇನ್ಸೈಟ್ ಇದೆಯಾ? ಇದು ಆಕ್ಚುಲಿ ಟೋಟಲ್ 2 ರೌಂಡ್ಸ್ ನಡೀತು ಅಕ್ಷಯ್. ಫಸ್ಟ್ ಬಂದ್ಬಿಟ್ಟು ರಿಟರ್ನ್ ಒನ್, ಸೆಕೆಂಡ್ ಒನ್ ಡೈರೆಕ್ಟ್ HR ಇಂಟರ್ವ್ಯೂ ಇತ್ತು. ಓಕೆ. ಸೊ ಫಸ್ಟ್ ರಿಟರ್ನ್ ಡೈರೆಕ್ಟ್ HR, ನೋ ಟೆಕ್ನಿಕಲ್ ಏನಿಲ್ಲ? ಇಲ್ಲ ಇಲ್ಲ, ಟೆಕ್ನಿಕಲ್ ಎಂತಾನು ಇರ್ಲಿಲ್ಲ. ಓಕೆ. ಸೊ ರಿಟರ್ನ್ ಹೇಗಿತ್ತು ಧನ್ಯ? ಫಸ್ಟ್ ರೌಂಡ್ ಅಸೆಸ್ಮೆಂಟ್ ರೌಂಡ್ ಹೇಗಿತ್ತು ರಿಟರ್ನ್? ಫಸ್ಟ್ ಒನ್ ಅಸೆಸ್ಮೆಂಟ್ ಬಂದ್ಬಿಟ್ಟು ಆನ್ ಕ್ಯಾಂಪಸ್ ಅಲ್ಲೇ ನಡೆದಿದ್ದು ಓಕೆ ಅಕ್ಷಯ್. ಓಕೆ. ನಮಗೆ ಅವರು ನಿಮಗೆ ಗೊತ್ತಿರ್ಬೋದು, ಈಗ ಕ್ಯಾಂಪಸ್ ಅಲ್ಲಿ ಇರ್ತದೆ ಕಂಪ್ಯೂಟರ್ ಸಿಸ್ಟಮ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಜಸ್ಟ್ ನಾವ್ ಅಲ್ಲಿ ಹೋಗ್ಬಿಟ್ಟು ಅವ್ರು ಕೊಟ್ಟಿರೋ ಯೂಸರ್ ಪಾಸ್ವರ್ಡ್ ಅಲ್ಲಿ ಲಾಗಿನ್ ಆಗಿ ಅವ್ರ ಅಸೆಸ್ಮೆಂಟ್ ಸ್ಲಾಟ್ ಓಪನ್ ಆಗುತ್ತೆ. ಅದರಿಂದ ಅಸೆಸ್ಮೆಂಟ್ಸ್ ತಗೊಳ್ಳೋದು ಡೈರೆಕ್ಟ್ ಆಗಿ. ಓಕೆ. ಸೊ ಕ್ವಶನ್ಸ್ ಹೇಗಿದ್ವು? ಎನಿ ಐಡಿಯಾ? ಬೇಸಿಕ್ ಆಗಿ ಇತ್ತು, ಅಂತ ಡಿಫಿಕಲ್ಟಿ ಏನಿರ್ಲಿಲ್ಲ. ಕ್ಯಾಶುಯಲ್ ಲೈಕ್ MCQs ಇತ್ತು ಎಂಟೈರ್. ಓಕೆ. ಲೈಕ್ ಗೊತ್ತಿರ್ಬೋದು, ಈ ತರ ಆಪ್ಟಿಟ್ಯೂಡ್ ಮತ್ತೆ ಸಾಫ್ಟ್ ಸ್ಕಿಲ್ಸ್ ತರ ಎಲ್ಲಾನು. ಓಕೆ. ಕಂಪ್ಯೂಟರ್ ಫಂಡಮೆಂಟಲ್ಸ್ ಏನಾದ್ರು ಇತ್ತಾ? MCQs, ಕಂಪ್ಯೂಟರ್ ಹಾ, MCQ? ಇದು ಆಕ್ಚುಲಿ ಈ ಕಂಪನಿ ಬಂದ್ಬಿಟ್ಟು ನೆಟ್ವರ್ಕಿಂಗ್ ಇದೆ ಮೋಸ್ಟ್ ಆಫ್ ದಟ್. ಓಕೆ. ಸೊ ನಿಮ್ಗೆ ಗೊತ್ತಿರ್ಬೋದು, ನೆಟ್ವರ್ಕಿಂಗ್ ಅಂದಾಗೆಲ್ಲಾನು ಜಾಸ್ತಿ ಕಂಪ್ಯೂಟರ್ಸ್ ಬಗ್ಗೆನೇ ಕೇಳೋ ಚಾನ್ಸಸ್ ಇರ್ತದೆ. ಕರೆಕ್ಟ್ ಕರೆಕ್ಟ್. ಸೊ ಅಲಾಂಗ್ ವಿತ್ ಆಪ್ಟಿಟ್ಯೂಡ್, ಮ್ಯಾಥ್ಸ್ ಅಂಡ್ ಬೇಸಿಕ್ ಆಪ್ಟಿ, ಅದ್ರ ಜೊತೆ ಈ ತರ ಅಷ್ಟೊಂದು ಇರ್ಲಿಲ್ಲ. ಲೈಕ್ ಜಾಸ್ತಿ ಸಾಫ್ಟ್ ಸ್ಕಿಲ್ಸ್ ಇತ್ತು, ಇಂಗ್ಲಿಷ್ ಬೇಸ್ಡ್. ಓಕೆ ಮತ್ತೆ ಈ ತರ ಫಿಲ್ ಇನ್ ದ ಬ್ಲಾಂಕ್ಸ್, ಪ್ಯಾಸೆಂಜರ್, ಓಕೆ ಆತರ ಎಲ್ಲಾನು. ಓಕೆ. ಆಪ್ಟಿ ಇತ್ತಾ? ಮ್ಯಾಥ್ಸ್ ಸಾಲ್ವ್ ಆ ತರದ್ದು? ಹಾ, ಇತ್ತು. ಲೈಕ್ ಪ್ರಾಫಿಟ್ ಅಂಡ್ ಲಾಸ್ ಹತ್ರ ಫೈಂಡ್ ಮಾಡೋದು, ಆ ತರದ್ದೆಲ್ಲ ಇತ್ತು. ಸೊ ಇಲ್ಲಿ ಸೆಕ್ಷನ್ಸ್ ಇದ್ವಾ? ಲೈಕ್ ಫಸ್ಟ್ ರೌಂಡ್ ಅಲ್ಲಿ ಮ್ಯಾಥ್ಸ್ ಆಪ್ಟಿ, ಆಮೇಲೆ ಟೆಕ್ನಿಕಲ್ MCQs, ಆಮೇಲೆ ಕೋಡಿಂಗ್, ಆ ತರ ಏನೋ ಇತ್ತಾ? ಹೇಗಿತ್ತು? ಎಲ್ಲ ಮಿಕ್ಸ್ ಅಪ್? ಕೋಡಿಂಗ್ ಎಲ್ಲ ಅಂತ ಇರ್ಲಿಲ್ಲ. ಇದು ಓಕೆ ಜಾಸ್ತಿ ನೆಟ್ವರ್ಕಿಂಗ್ ಮೇಲೆ ಇತ್ತು. ಓಕೆ. ಕೋಡಿಂಗ್ ಅಂತ ಏನಿರ್ಲಿಲ್ಲ. ಓಕೆ. ಸೊ ಇಟ್ಸ್ ಅ ಬೇಸಿಕ್ ಲೆವೆಲ್ ಆಫ್ MCQ, ಆಪ್ಟಿ ಅಂಡ್ ಹಾ, ನೆಟ್ವರ್ಕಿಂಗ್ ಫಂಡಮೆಂಟಲ್ ಹೌದು. MCQ ಅಷ್ಟೇ. ಹೌದು ಅಷ್ಟೇ. ಕ್ಯಾಮ್ರಾ ಆನ್ ಇತ್ತಾ? ಹೇಗೆ? ಹಾ, ಕ್ಯಾಮ್ರಾ ಬೆಸ್ಟ್ ಕ್ಯಾಮ್ರಾ ವೆಬ್ ಆನ್. ಅಲ್ಲಿ ಇತ್ತು. ಸೊ ಎಷ್ಟಿತ್ತು ಟೈಮ್ ಪೀರಿಯಡ್? ನೆನಪಿದ್ಯಾ ಧನ್ಯ? ಟೈಮ್ ಪೀರಿಯಡ್ ಎಷ್ಟಿತ್ತು ಅಂತ? ಆ, ಅಷ್ಟಿಲ್ಲ ಅಕ್ಷಯ್, ಅಂತ ನೆನಪಿಲ್ಲ. ನೋ ಪ್ರಾಬ್ಲಮ್. ಸೊ ಒನ್ಸ್ ಅಸೆಸ್ಮೆಂಟ್ ಕ್ಲಿಯರ್ ಆಯ್ತು, ಇದು ಅಸೆಸ್ಮೆಂಟ್ ಈಸ್ ಆಲ್ಸೋ ಎಲಿಮಿನೇಷನ್ ರೌಂಡ್, ಕರೆಕ್ಟ್ ಅಲ್ಲ? ಹಾ, ಎಲಿಮಿನೇಷನ್ಸ್ ಇತ್ತು, ಹೌದು. ಆಲ್ರೈಟ್. ಟೈಮ್ ಎಷ್ಟು ತಗೊಳ್ತು ರಿಸಲ್ಟ್ ಬರಕ್ಕೆ? ಐ ಥಿಂಕ್ 1 ವೀಕ್ ಒಳಗಡೆ ನಮಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅವ್ರ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಸಲ್ಟ್ಸ್ ಬಂದಿದ್ದು. ಸೊ ಅವ್ರು ಇಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಲಿಸ್ಟ್ ಕಳ್ಸಿದ್ರು. ಓಕೆ. ಸೊ ಫ್ರೆಂಡ್ಸ್, ಒನ್ ಥಿಂಗ್, ಅವರು ಆನ್ ಕ್ಯಾಂಪಸ್ ಅಲ್ಲಿ ಅಪ್ಲೈ ಮಾಡಿದ್ರು, ಅದಕ್ಕೆ 1 ವೀಕ್ ಆಫ್ ಟೈಮ್ ತಗೊಳ್ತು. ನೀವೇನಾದ್ರು ಆಫ್ ಕ್ಯಾಂಪಸ್ ಅಲ್ಲಿ ಅಪ್ಲೈ ಮಾಡಿದ್ರೆ 2 ವೀಕ್ಸ್ ಆರ್ 3 ವೀಕ್ಸ್ ಡಿಫರ್ಟ್ ಅನ್ಕೊಳ್ಳಿ. ಓಕೆ. ಸೊ ದಟ್ ಈಸ್ ಒನ್ ಪಾಯಿಂಟ್. ಅಂಡ್ ನೆಕ್ಸ್ಟ್ ನೀವು HR ಅಂತ ಹೇಳಿದ್ರಲ್ಲ, ಹಾ, ಹೌದು ಅಕ್ಷಯ್. HR ಹೇಗಿತ್ತು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್? ಅಂದ್ರೆ ನಾವು ಅವ್ರು ಏನ್ ನೋಡಿದಾರೆ ಅಂದ್ರೆ HR ಅಲ್ಲಿ ನಮ್ ಕಮ್ಯುನಿಕೇಶನ್ ಸ್ಕಿಲ್ ಮೇನ್ ನೋಡಿದ್ದಾರೆ. ಮತ್ತೆ ನಾವು ಅಲ್ಲಿ ಅವ್ರು ಕೊಟ್ಟಿರೋ ಟೈಮ್ ಸ್ಲಾಟ್ ಅಲ್ಲಿ ನಾವು ಪ್ರೆಸೆಂಟ್ ಆಗಿದ್ವಾ, ಓಕೆ ಅವ್ರು ನಮ್ ಒಬ್ಬರನ್ನೇ ನೋಡ್ತಿರ್ಲಿಲ್ಲ. ಈಗ ಓಕೆ. ಇಂಟರ್ವ್ಯೂ ಪ್ಯಾನೆಲ್ ಮೆಂಬರ್ಸ್ ಇರ್ಬೇಕಾದ್ರೆ ನಾವು ವೆಬ್ಎಕ್ಸ್ ಐ ಮೀನ್ ಇದ್ರಲ್ಲಿ ಝೂಮ್ ಅಲ್ಲಿ ಲಾಗಿನ್ ಹಾಗಿರ್ಬೇಕಿತ್ತು. ಅವ್ರು ಓಕೆ ಸಡನ್ ಆಗಿ ನಮ್ಮನ್ನ ಕರೀತಿದ್ರು. ಓಕೆ ನೇಮ್ ಕರೆದಿದ ತಕ್ಷಣ ನಾವು ಪಟ್ ಅಂತ ರಿಪ್ಲೈ ಮಾಡ್ಬೇಕಿತ್ತು ಓಕೆ. ಅವರಿಗೆ. ಸೊ ಅದನ್ನ ಚೆಕ್ ಮಾಡಿದ್ವಿ ನಾವು. ನಮ್ ಅಬಿಲಿಟಿ ಏನಿದೆ ಅಂತ ಅದನ್ನೆಲ್ಲ ಚೆಕ್ ಮಾಡಿದ್ದಾರೆ. ಓಕೆ. ಕ್ವಶನ್ಸ್ ಏನಾದ್ರು ಕೇಳಿದ್ರಾ? ಹಾ, ಹೌದು. ಒನ್ಸ್ ಹಾ. ನಮ್ಮನ್ನ ಅವ್ರು ನಾವು ಇದೀವಿ, ಪ್ರೆಸೆಂಟ್ ಆಗಿ ಇದೀವಿ ಅಂದಿದ ತಕ್ಷಣ ಹ್ಮ್. ಆನ್ ದ ಬೇಸ್ ಸ್ಪಾಟ್ ಅಲ್ಲಿ ಈ ತರ ಒಂದು ಟಾಪಿಕ್ ಕೊಟ್ಟಿದ್ರು. ಓಕೆ. ಹ್ಮ್. ಆ ಟಾಪಿಕ್ ಮೇಲೆ ನಾವು ಒಂದಿಷ್ಟು ಡ್ಯೂರೇಷನ್ ಅಂತ ಅವ್ರು ಕೊಡ್ತಿದ್ರು. ಆ ಡ್ಯೂರೇಷನ್ ಒಳಗಡೆ ನಾವ್ ಏನೇನ್ ಅನ್ಕೊಂಡಿರ್ತೀವೋ ಅದೆಲ್ಲ ಅವ್ರಿಗೆ ಏನೇನ್ ಎಕ್ಸ್ಪೆಕ್ಟೇಷನ್ ಇತ್ತು ಓಕೆ. ಅಷ್ಟನ್ನು ಪೂರ್ತಿನೂ ಕಂಪ್ಲೀಟ್ ಆಗಿ ಹೇಳ್ಬೇಕಿತ್ತು. ಓಕೆ. ಸೊ ಯಾವ ತರದ ಕ್ವಶನ್ಸ್ ಕೇಳಿದ್ರು? ಏನೋ ನೆನಪಿದ್ಯಾ ಧನ್ಯ?
ಏನ್ ಕ್ವಶನ್ ಕೇಳಿದ್ರು ಆ, ಅಂತ? ಆ, ನನಗ್ ಕೇಳಿರೋ ಪ್ರಕಾರ ಈಗ ಸಪೋಸ್ ಯಾರನ್ನ ಇಂಡಿಯನ್ ಫೈಟರ್ಸ್ ಬಗ್ಗೆ ನಮ್ ಪಕ್ಕದಲ್ಲಿ ಬಂದ್ ಕೂತ್ರೆ, ನಿಮ್ಗೆ ಊಟಕ್ ಬಂದ್ ಕೂತ್ರೆ, ನೀವು ಓಕೆ ಅವ್ರ ಜೊತೆ ಏನೆಲ್ಲ ಟಾಕ್ ಮಾಡ್ತೀರಾ, ಮತ್ತೆ ಹೆಂಗಿರ್ತದೆ ನಿಮ್ ಕಾನ್ವರ್ಸೇಷನ್ ಅವ್ರ ಜೊತೆ ಓಕೆ, ಹಾ ಹಾ, ಅಂತ ಆ ಥರದಿತ್ತ. ಓಕೆ, ಸೊ ನಿಮ್ಗೆ ಏನು ಥಾಟ್ ಕ್ವಶನ್? ಅಲ್ಲಿ ಕೇಳ್ತೀನಿ. ಓಕೆ, ಇಟ್ಸ್ ಕೈಂಡ್ ಆಫ್ ಸಿಚುಯೇಷನ್ ಬೇಸ್ಡ್ ಕ್ವಶನ್. ಒಂದು ಸಿಚುಯೇಷನ್ ಕೊಟ್ರು, ಸಿಚುಯೇಷನ್ ಹೌದು. ಹೇಗೆ ರಿಯಾಕ್ಟ್ ಮಾಡ್ತೀರಿ ಅಂತ ಒಂದು ಕೆಪಬಿಲಿಟಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು. ಹ್ಮ್. ಓಕೆ, ಹಾ ಸೊ ಹೌದು. ಅಷ್ಟೇನ ಕೇಳಿದ್ದು ಹೆಚ್ ಅಲ್ಲಿ? ಹಾ ಒಂದ್ ಎಲ್ಲರಿಗೂ ಒಂದ್ ಕ್ವಶನ್ ಕೇಳ್ತಿದ್ರು ಅಷ್ಟೇ. ಓಕೆ, ಸೊ ನೋ ಲೊಕೇಶನ್ ಬೇಸಸ್ ಡಿಸ್ಕಷನ್, ನೋ ಸ್ಯಾಲ್ರಿ ಏನಿಲ್ಲ, ಜಸ್ಟ್ ಇದೊಂದೇ ಇತ್ತ ಹಾ ಝೂಮ್? ಅದೊಂದೇ ಇತ್ತು, ಲೊಕೇಶನ್ ಸ್ಯಾಲ್ರಿ ಏನಿಲ್ಲ. ಓಕೆ, ಸೊ ಹೆಚ್ ಆರ್ ಇಸ್ ಆಲ್ಸೋ ಎಲಿಮಿನೇಷನ್ ರೌಂಡ್, ಕರೆಕ್ಟಾ? ಎಲಿಮಿನೇಷನ್ ಇತ್ತು ಹೌದು. ಸೊ ರಿಸಲ್ಟ್ ಯಾವಾಗ ಬಂತು, ಫೈನಲ್ ರಿಸಲ್ಟ್? ಆ ಲೈಕ್ 2 ವೀಕ್ಸ್ ಆದ್ಮೇಲೆ ಬಂದಕ್ಕೆ, ನನಗೆ ಅಷ್ಟು ನೆನಪಿಲ್ಲ. 2 ವೀಕ್ಸ್ ಮ್ಯಾಕ್ಸ್. ಮ್ಯಾಕ್ಸ್ 2 weeks. ಐ ಗೆಸ್ ಹೈರಿಂಗ್ ಪ್ರೊಸೀಜರ್ ಪ್ರಿಟಿ ಮಚ್ ಸಿಂಪಲ್ ಇದೆ. ಅಸೆಸ್ಮೆಂಟ್ ಆದ್ಮೇಲೆ ಡೈರೆಕ್ಟ್ ಹೌದು. ಇರ್ತಾರೆ. ಬಟ್ ಮೇನ್ ಥಿಂಗ್ ಈಸ್ ಲೈಕ್ ನಿಮ್ದು ಸಿಚುವೇಶನ್ ಬೇಸ್ಡ್ ಥಿಂಕಿಂಗ್ ಮತ್ತೆ ಕಮ್ಯುನಿಕೇಶನ್ ಮೇನ್ ಫ್ಯಾಕ್ಟರ್. ಹಾ, ಬಟ್ ಎಲಿಮಿನೇಷನ್ ಜಾಸ್ತಿ ಇತ್ತು. ನಾವು ಅರೌಂಡ್ 250 ಮೆಂಬರ್ಸ್ ಏನೋ ಸೆಲೆಕ್ಟ್ ಆಗಿದ್ವಿ, ಬಟ್ 7 ಮೆಂಬರ್ಸ್ ಅಷ್ಟೇ ಫೈನಲ್ ಅಲ್ಲಿ ಸೆಲೆಕ್ಷನ್ಸ್ ನಡೆದಿತ್ತು. 250 7 ಮೆಂಬರ್ಸ್ ಸೆಲೆಕ್ಟ್ ಆದ. ಓಕೆ, ಹಾ ಹೌದು. ಆಲ್ರೈಟ್. ಸೊ ಹೈರಿಂಗ್ ಪ್ರೊಸೀಜರ್ ಎಲ್ಲ ಕವರ್ ಅಪ್ ಆಗಿದೆ ಅನ್ಕೊಳ್ತೀನಿ. ಮಿಸ್ ಮಾಡಿದೀವಾ, ಏನಾದ್ರು ಆಡ್ ಮಾಡ್ತೀರಾ ನಿಮ್ ಕಡೆಯಿಂದ? ಹಾ ಇಲ್ಲ, ಇಲ್ಲ ನಡೆದು ಆಲ್ರೈಟ್. ಕರೆಕ್ಟ್ ಆಗಿ. ಸೊ ಇವಾಗ ನಿಮ್ ಎಕ್ಸ್ಪೆಕ್ಟೆಡ್ ಸಿ ಟಿ ಸಿ ಮತ್ತೆ ವರ್ಕಿಂಗ್ ಮೋಡ್, ಆಮೇಲೆ ನಿಮ್ ಡೊಮೈನ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡುವ. ಸೊ ಸಿ ಟಿ ಸಿ ಇಂದ ಸ್ಟಾರ್ಟ್ ಮಾಡುವ. ಎಷ್ಟು ಎಕ್ಸ್ಪೆಕ್ಟೆಡ್ ಸಿ ಟಿ ಸಿ ಎಷ್ಟಿದೆ ಫ್ರೆಶರ್? ರೇಂಜ್ ಹೇಳಿ, ಎಕ್ಸಾಕ್ಟ್ ನಂಬರ್ ಬೇಡ, ರೇಂಜ್ ಹೇಳಿ. 3 to 4 ಅಕ್ಷಯ್. ಓಕೆ, ಬಾಂಡ್ LP. ಏನಾದ್ರು ಇದೆಯಾ? ಬಾಂಡ್ ಏನಾದ್ರು ಇದೆಯಾ? ಬಾಂಡ್ ಇದೆ 2 years. 2 years ಇದೆ. ಓಕೆ, ಅದು ಬ್ರೇಕ್ ಮಾಡಿದ್ರೆ ಏನಾದ್ರು ಪೆನಲ್ಟಿ ಅಮೌಂಟ್ ಏನಾದ್ರು ನೆನಪಿದೆಯಾ? ಎಷ್ಟಿದೆ, ಏನೋ ಐಡಿಯಾ? ಐಡಿಯಾ ಇಲ್ಲ, ಒಟ್ನಲ್ಲಿ ಪೇ ಮಾಡ್ಬೇಕಿರುತ್ತೆ, ಅದೆಲ್ಲ ಕಂಪನಿಯಲ್ಲಿ ಕಾಮನ್ ಇರ್ತದೆ ಎಷ್ಟು ಆಲ್ಮೋಸ್ಟ್. 1 ಲಕ್ಷ 2 ಲಕ್ಷ ಎಷ್ಟಿದೆ, ಏನೋ ಐಡಿಯಾ ಇದೆಯಾ? ಮ್ಯಾಕ್ಸ್ 1 ಲಕ್ಷ ಇರುತ್ತೆ. 1 ಲಕ್ಷ. ಮ್ಯಾಕ್ಸ್ 1 ಲಕ್ಷ ಇರುತ್ತೆ. ಡೊಮೈನ್ ಏನಂತ ಹೇಳಿದ್ರಿ? ಯಾವ ಪ್ರೊಫೈಲ್ ಮೇಲೆ ಹೈರಿಂಗ್ ಆಗಿತ್ತು? ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್. ಐ ಮೀನ್ ಲೈಕ್ ಅಸೋಸಿಯೇಟ್ ಇಂಜಿನಿಯರ್. ಸೊ ವರ್ಕಿಂಗ್ ಮೋಡ್ ಹೇಗಿದೆ? ಆನ್ ಸೈಟಾ, ಆಫೀಸ್ಗೆ ಹೋಗ್ಬೇಕಾ? ಹಾ 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 ಅದು ಆಕ್ಚುಲಿ ಫಸ್ಟ್ ಒಂದು 4 ಮಂತ್ಸ್ ತನಕ ಟ್ರೈನಿಂಗ್, ಲೈಕ್ ಓಕೆ. ವರ್ಕ್ ಹ್ಮ್. ಮನೆಯಲ್ಲೇನೆ ಟ್ರೈನಿಂಗ್ ಇರ್ತಿತ್ತು ಆನ್ಲೈನ್ ಅಲ್ಲಿ. ಓಕೆ. ಅದಾದ್ಮೇಲೆ ಆ, ಅಲ್ಲೂ ಮತ್ತದ ಟ್ರೈನಿಂಗ್ ಮುಗಿದ್ಮೇಲೆ ಓಕೆ. ನಮಗೆ ಇದಿತ್ತು, ಸಿಂಪಲ್ ಟೆಸ್ಟ್ ತರ ಇತ್ತು. ಎಷ್ಟ್? ಓಕೆ. ಅದೆಲ್ಲ ಕ್ಲಿಯರ್ ಆದ್ಮೇಲೆ ಮತ್ತೆ ವರ್ಕ್ ಮೋಡ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಟ್ರೈನಿಂಗ್ ಆಗುತ್ತೆ. ಟ್ರೈನಿಂಗ್ ಆದ್ಮೇಲೆ ಒಂದು ಅಸೆಸ್ಮೆಂಟ್ ಇರುತ್ತೆ, ಅದನ್ನ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಆದ್ಮೇಲೆ ಇಟ್ ವಿಲ್ ಬಿ ಫುಲ್ ಟೈಮ್ ಹ್ಮ್. ಆಫರ್, ಕರೆಕ್ಟಾ? ಯಾ 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 ಓಕೆ, ಕರೆಕ್ಟ್ ಕರೆಕ್ಟ್. ಸೊ ಏನಾದ್ರು ಮಿಸ್ ಮಾಡಿದೀವಾ? ಲಾಸ್ಟ್ ಕವರ್ ಅಪ್ ಆಗಿದೆ ಅನ್ಕೊಳ್ತೀನಿ. ಹೈರಿಂಗ್ ಪ್ರೊಸೀಜರ್ ಆಗಿದೆ, ಸಿ ಟಿ ಸಿ. ಎಲ್ಲ ಕವರ್ ಅಪ್ ಆಗಿದೆ ಅನ್ಕೊಳ್ತೀನಿ. ಲಾಸ್ಟ್ ಬಟ್ ನಾಟ್ ದಿ ಲಿಸ್ಟ್, ಎನಿ ಸಜೆಷನ್, ಎನಿ ಟಿಪ್ಸ್ ಟು ಆಡಿಯನ್ಸ್? ಧನ್ಯ, ಏನಾದ್ರು ಟಿಪ್ಸ್ ಕೊಡ್ತೀರಾ? ಗೈಡೆನ್ಸ್ ಟಿಪ್ಸ್. ಹಾ ಹಾ ಸಿ ಎಂತ ಸಿಚುಯೇಷನ್ ಬಂದ್ರು ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ಲೈಕ್ ಈ ತರ ನಮಗ್ ಕಂಪನಿ ಪ್ಲೇಸ್ಮೆಂಟ್ ಸಿಗ್ತಿಲ್ಲ, ಆತರ ನೆಗೆಟಿವ್ ಆಗಿ ಡೌನ್ ಆಗ್ಬೇಡಿ ನೀವು. ಹ್ಮ್. ಯಾವ್ದೇ ಒಂದು ಕಂಪನಿ ಆಗ್ಲಿ ವರ್ಕ್ ಮಾಡಕ್ಕಿಂತ ಮುಂಚೆ, ನೀವು ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಆ ಕಂಪನಿಯಲ್ಲಿ ಏನ್ ವರ್ಕ್ ಮಾಡ್ಬೇಕಿದೆ, ಏನೇನೆಲ್ಲ ಇರ್ತದೆ ಕ್ವಶನ್ಸು, ಹ್ಮ್. ಎಲ್ಲನೂ ಫಸ್ಟ್ ತಿಳ್ಕೊಂಡು ಇಂಟರ್ವ್ಯೂಗೆ ಹೋಗಕ್ ಟ್ರೈ ಮಾಡಿ. ಅದಕ್ಕಿಂತ ಮುಂಚೆ ಎಲ್ಲ ಗ್ಲಾನ್ಸ್ ಮಾಡ್ಕೊಳ್ಳಿ ಏನೇನ್ ಬೇಕಿದೆ ಅಂತೆಲ್ಲನೂ. ಬಿ ಪಾಸಿಟಿವ್ ಇನ್ ಎವ್ರಿಥಿಂಗ್. ಆಲ್ರೈಟ್. ಇನ್ನೊಂದು ಫ್ರೆಂಡ್ಸ್ ಧನ್ಯ ಹೇಳಿದ್ರು, ಅವ್ರ ಹೆಚ್ ಆರ್ ಅಲ್ಲಿ ಪ್ಯಾನಲಿಸ್ಟ್ ಸಡನ್ ಆಗಿ ಅವ್ರ ಹೆಸರು ಕರಿತಿದ್ರು ಅಂತ ಹೇಳ್ತಿದ್ರು. ಸೊ ಹೌದು. ಅವ್ರು ಚೆಕ್ ಮಾಡ್ತಿದ್ರು ನೀವು ಎಷ್ಟು ಅಟೆಂಟಿವ್ ಆಗಿದ್ದೀರಿ, ಇದೀರೋ ಇಲ್ಲೋ ಅಂತ ಅವ್ರು ಕೇಳ್ತಿದ್ರು. ಅಂಡ್ ಸೆಲೆಕ್ಷನ್ ರೇಷಿಯೋನು ಬಹಳ ಕಡಿಮೆ ಇದೆ. 240 ಜನ ಸೆಲೆಕ್ಟ್, ಐ ಮೀನ್ ಪಾರ್ಟಿಸಿಪೇಟ್ ಮಾಡಿದ್ರು, ಬಟ್ 7 ಜನ ಅಷ್ಟೇ ಸೆಲೆಕ್ಟ್ ಆಗಿದ್ರು ಅಂತ ಹೇಳಿದ್ರು. ಸೊ ದೀಸ್ ಆರ್ ದಿ ಫ್ಯಾಕ್ಟರ್ ಅವರು ಸೆಲೆಕ್ಷನ್ ಅಲ್ಲಿ ಚೆಕ್ ಮಾಡ್ತಿದ್ದಾರೆ. ಸೊ ಜಸ್ಟ್ ಬಿ ಕೇರ್ಫುಲ್, ನೆಗ್ಲೆಕ್ಟ್ ಮಾಡಬೇಡಿ, ಬಿ ಅಟೆಂಟಿವ್ ಇನ್ ಕಾಲ್. ಸೊ ಅದೊಂದು 1 ಪಾಯಿಂಟ್ ನನ್ನ ಕಡೆಯಿಂದ. ಸೊ ಧನ್ಯ ಎಲ್ಲ ಕವರ್ ಅಪ್ ಆಗಿದೆ ಅನ್ಕೊಳ್ತೀನಿ. ಆ, ಅಷ್ಟೇ ಅಲ್ಲ, ಏನೋ ಮಿಸ್ ಮಾಡಿದ್ರಾ? ಇಲ್ಲಲ್ಲ? ಇಲ್ಲ ಇಲ್ಲ ಎಂತ. ಸೊ ಅಷ್ಟೇ ಫ್ರೆಂಡ್ಸ್, ಎಲ್ಲ ಕವರ್ ಅಪ್ ಆಗಿದೆ. ಸೊ ನಾನು ಧನ್ಯ ಅವ್ರದ್ದು ಲಿಂಕ್ಡಿನ್ ಪ್ರೊಫೈಲ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಕನೆಕ್ಟ್ ಆಗಿ ಅವ್ರ ಇನ್ಪುಟ್ಸ್ ತಗೋಬಹುದು, ಡೌಟ್ ಇತ್ತು ಅಂದ್ರೆ. ಸೊ ಧನ್ಯ, Sure. ಥ್ಯಾಂಕ್ಸ್ ಟೈಮ್ ತಗೊಂಡು ಜಾಯ್ನ್ ಆಗಿದ್ದಕ್ಕೆ, ನಿಮ್ಮ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್.
ಥ್ಯಾಂಕ್ಸ್ ಅಕ್ಷಯ್. ಥ್ಯಾಂಕ್ ಯು. ಸೊ ಅಷ್ಟೇ ಫ್ರೆಂಡ್ಸ್, ನಮ್ದೊಂದು ಚಾನೆಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಪೇಜ್ ಇದೆ, ಫಾಲೋ ಮಾಡಿ. ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ರೆಸ್ಪಾನ್ಸ್ ಮಾಡುವ. ಆಮೇಲೆ ಇವತ್ತಿಗಿಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಂಪ್ನಿ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಜೊತೆ ಬರುವ. ಸೊ ಸದ್ಯಕ್ಕೆ ನಮಸ್ಕಾರ.